ಮಾನ್ಯ ವೀಕ್ಷಕರಲ್ಲಿ ಇದೊಂದು ವಿನಂತಿ. ಶ್ರೀಚಕ್ರದಲ್ಲಿ 9 ಆವರಣಗಳಿದೆ ಅಂತ ಈ ಹಿಂದೆ ಹೇಳಿದ್ದೆ. ಆದರೆ ಕೆಲವು ತಾಂತ್ರಿಕ ದೋಷಗಳಿಂದ ಈ 41ನೇ ಎಪಿಸೋಡ್ನಲ್ಲಿ ಸ್ವಲ್ಪ ತಪ್ಪಾಗಿದ್ದಾಗಿದೆ. ಮೊದಲನೇ ಆವರಣದ ಹೇಳಬೇಕಾಗಿತ್ತು, ಅದರಲ್ಲಿ ದ್ವಿತೀಯ ಆವರಣದ ಬಂದುಬಿಟ್ಟಿದೆ. ಈಗ ಅದನ್ನು ಮೊದಲನೇ ಆವರಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಹೇಳ್ತೀನಿ. ಭೂಪುರ ಮೊದಲನೇ ಆವರಣದಲ್ಲಿ ಬರ್ತಕ್ಕಂತಹದ್ದು ಭೂಪುರ. ಇದು ತ್ರೈಲೋಕ್ಯ ಮೋಹನ ಚಕ್ರ. ಈ ಚಕ್ರದಲ್ಲಿ 3 ರೇಖೆಗಳಿದೆ. ಅವು ಭೂಲೋಕ, ಭೂವರಲೋಕ, ಸುವರ್ಲೋಕ ಅಂತ. ಇವುಗಳ ಬಣ್ಣ ಬಿಳಿ, ಹಳದಿ ಮತ್ತು ಕೆಂಪು. ಇದಕ್ಕೆ 4 ದ್ವಾರಗಳು ಮತ್ತು ಇವುಗಳು ವೇದ ಪ್ರತೀಕವಾಗಿರ್ತಕ್ಕಂಥದ್ದು ಪರದೇವತಾ ಸಾಕ್ಷಾತ್ಕಾರ ಆಗಿರುತ್ತೆ. ಈ ಚಕ್ರಾರಾಧನೆ ಮಾಡಿದವರು 3 ಲೋಕಗಳನ್ನು ಸಂಮೋಹನಗೊಳಿಸ್ತಾರೆ ಅಂತ ಹೇಳಿ ಇದೆ. ಈ ಆವರಣದಲ್ಲಿರ್ತಕ್ಕಂತಹ 3 ರೇಖೆಗಳಲ್ಲಿ ಬೇರೆ ಬೇರೆ ದೇವತೆಗಳ ಆವಾಸ ಸ್ಥಾನ ಇರುತ್ತೆ. ಮೊದಲನೇ ರೇಖೆಯಲ್ಲಿ ಬರ್ತಕ್ಕಂಥದ್ದು ಅಣಿಮಾದಿ ಅಷ್ಟಸಿದ್ಧಿಗಳು ಈ ದೇವತೆಗಳ ರೂಪದಲ್ಲಿ ಇರುತ್ತವೆ. ಅಣಿಮಾ ಸಿದ್ಧಿ ಅನ್ನತಕ್ಕಂತಹದ್ದು ಶರೀರವನ್ನು ಚಿಕ್ಕದಾಗಿ ಮಾಡ್ತಕ್ಕಂಥದ್ದು. ಮಹಿಮಾ ಸಿದ್ಧಿ ಅನ್ನತಕ್ಕಂಥದ್ದು ದೊಡ್ಡದಾಗಿಸತಕ್ಕಂಥದ್ದು. ಗರಿಮಾ ಸಿದ್ಧಿ ದೇಹದ ತೂಕವನ್ನು ಹೆಚ್ಚಿಸೋದು. ಲಘಿಮಾ ಸಿದ್ಧಿ ದೇಹದ ತೂಕವನ್ನು ಕಡಿಮೆ ಮಾಡೋದು. ಪ್ರಾಪ್ತಿ ಸಿದ್ಧಿ ಬೇಕಾದದನ್ನು ಪಡೆಯೋದು. ಪ್ರಾಕಾಮ್ಯ ಸಿದ್ಧಿ ಆಕಾಶ ಗಮನ ಮಾಡ್ತಕ್ಕಂಥದ್ದು. ಈಶ್ವಿತ ಸಿದ್ಧಿ ಎಲ್ಲ ಅಧಿಕಾರವನ್ನು ಪಡೆಯೋದು. ಮತ್ತು ವಶಿತ್ವ ಸಿದ್ಧಿ ಎಲ್ಲ ಭೂತಗಳನ್ನು ವಶ ಮಾಡ್ತಕ್ಕಂಥದ್ದು. ಪ್ರಥಮಾವರಣದ ಪೂಜೆ ಮಾಡಿದರೆ ಮೇಲಿನ ಎಲ್ಲ ಫಲವನ್ನು ನಾವು ಪಡಿತೀವಿ ಈ ಅಷ್ಟಸಿದ್ಧಿಗಳಿಂದ. ಆದ್ದರಿಂದಲೇ ಇದಕ್ಕೆ ಅಷ್ಟಸಿದ್ಧಿ ಅನ್ನತಕ್ಕಂಥದ್ದು. ಅವುಗಳಲ್ಲಿ ಇವೇ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿ ಖಡ್ಗಮಾಲಾದಲ್ಲಿ 11 ಸಿದ್ಧಿಗಳು ಬರುತ್ತೆ. ಅದರಲ್ಲಿ 10 ಮಾತ್ರ ನಾವು ಪೂಜಿಸ್ತೀವಿ. ಇದು ಸಂಪ್ರದಾಯ ಭೇದ ಆಗಿರೋದ್ರಿಂದ ಆಯಾ ಗುರುಗಳು ಹೇಳಿಕೊಟ್ಟಿರ್ತಕ್ಕಂತಹ ಗುರು ಪರಂಪರೆಯಲ್ಲಿ ಬರ್ತಕ್ಕಂತಹ ಸಂಪ್ರದಾಯವನ್ನೇ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಈ ಶ್ರೀಚಕ್ರದಲ್ಲಿ 9 ಆವರಣಗಳಿದೆ ಅಂತ ಹೇಳಿದ್ನಲ್ಲ, ಅವುಗಳಲ್ಲಿ ಮೊದಲನೆಯದು ಭೂಪುರ. ಇದು ತ್ರೈಲೋಕ್ಯ ಮೋಹನ ಚಕ್ರ. ಎರಡನೆಯದು ಷೋಡಶ ದಳ. ಇದು ಸರ್ವಶಾಪರಿಪೂರಕ ಚಕ್ರ ಅಂತಕ್ಕಂಥದ್ದು ದ್ವಿತೀಯ ಆವರಣದಲ್ಲಿ ಬರುತ್ತೆ. ಅಷ್ಟದಳಗಳು ಸರ್ವಸಂಕ್ಷೋಭಿಣಿ ಚಕ್ರ. ಚತುರ್ದಶಾರ ಸರ್ವ ಸೌಭಾಗ್ಯದಾಯಕ ಚಕ್ರ. ಬಹಿರ್ದಶಾರ ಸರ್ವಾರ್ಥ ಸಾಧಕ ಚಕ್ರ. ಅಂತರ್ದಶಾರ ಸರ್ವ ರಕ್ಷಾಕರ ಚಕ್ರ. ಅಷ್ಟಕೋನ ಸರ್ವ ರೋಗಹರ ಚಕ್ರ. ತ್ರಿಕೋನ ಸರ್ವ ಸಿದ್ಧಿಪ್ರದ ಚಕ್ರ. ಬಿಂದು ಅಂತಕ್ಕಂಥದ್ದು ಸರ್ವಾನಂದಮಯ ಚಕ್ರ. ಈ ರೀತಿ 9 ಆವರಣಗಳು ಶ್ರೀಚಕ್ರದಲ್ಲಿ ಇದೆ. ಅದು ಭೂಪ್ರಸ್ತಾರ ಆಗಿರ್ಬೋದು ಅಥವಾ ಮೇರು ಪ್ರಸ್ತಾರ ಆಗಿರ್ಬೋದು. ಯಾವುದೇ ಆದ್ರೂ ಸಹ ಮೇಲಿಂದ ನೋಡಿದ್ರೆ ಭೂಪ್ರಸ್ತಾರದ ರೀತಿಯೇ ಕಾಣಿಸ್ಕೊಳ್ಳುತ್ತೆ. ಇನ್ನು ದ್ವಿತೀಯ ರೇಖೆ ಅಂದರೆ ಎರಡನೇ ರೇಖೆಯಲ್ಲಿ ಬಂದೆ 3 ರೇಖೆಗಳಲ್ಲಿ ದೇವತೆಗಳಿರ್ತಾರೆ ಅಂತ ನಾನು ಹೇಳಿದ್ದೆ. ಇದರಲ್ಲಿ ಎರಡನೇ ರೇಖೆಯಲ್ಲಿ 4 ಭುಜ, 3 ಕಣ್ಣು, ಪದ್ಮ, ಶೂಲ ಇತ್ಯಾದಿ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ. ವಿಚಿತ್ರವಾದ ಆಭರಣಗಳನ್ನು ಧರಿಸಿಕೊಂಡಿರ್ತಾರೆ ಮತ್ತು ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ. ಅಷ್ಟಮಾತ್ರಕೀಯರು ಇರ್ತಾರೆ ಇದರಲ್ಲಿ. ಅಷ್ಟಮಾತ್ರಕೀಯರು ಯಾರಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ, ಮಹಾಲಕ್ಷ್ಮಿ. ಇಲ್ಲಿ 8ನೇ ಮಹಾಲಕ್ಷ್ಮಿಗೆ ಬದಲಾಗಿ ನಾರಸಿಂಹಿ ಅಂತ ಹೇಳ್ತಾರೆ. ಇದು ನರಸಿಂಹನ ಶಕ್ತಿ. ಇದರಲ್ಲಿಯೂ ಸಹ ಸಂಪ್ರದಾಯ ಭೇದಗಳಿದೆ. ಹಾಗಿರೋದ್ರಿಂದ ಯಾವ ಗುರುಗಳು ಹೇಳಿಕೊಟ್ಟಿರ್ತಾರೋ ಅವರ ಸಂಪ್ರದಾಯವನ್ನೇ ಅನುಸರಿಸಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ. ಮತ್ತು 3ನೇ ರೇಖೆಯಲ್ಲಿ ಬಂದರೆ ಮುದ್ರಾ ದೇವತೆಗಳು ಇರ್ತಾರೆ. ಆ ಮುದ್ರಾ ದೇವತೆಗಳು ಸರ್ವಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಾಂಕುಶೆ, ಸರ್ವಖೇಚರಿ, ಸರ್ವಬೀಜೆ, ಸರ್ವಯೋನಿ, ಸರ್ವತ್ರಿಖಂಡ ಅನ್ನತಕ್ಕಂತಹ ಶಕ್ತಿಗಳು ಇರ್ತಾರೆ. ಏತಾಹ ಪ್ರಕಟಯೋಗಿನ್ಯ ತ್ರಿಪುರ ಚಕ್ರನಾಯಕ.
ಇಲ್ಲಿ ಇರತಕ್ಕಂತಹ ಯೋಗಿನಿ ಪ್ರಕಟ ಯೋಗಿನಿ ಅಂತ ಇದಕ್ಕೆ ಹೆಸರು. ತ್ರೈಲೋಕ್ಯ ಮೋಹನ ಚಕ್ರಸ್ವಾಮಿನಿ ಪ್ರಕಟ ಯೋಗಿನಿ ಅಂತಾರೆ. ಈ ಆವರಣಕ್ಕೆ ಅಧಿದೇವತೆಯಾಗಿರ್ತಕ್ಕಂಥವಳು ತ್ರಿಪುರ ಅಂತ. ಯಾರು ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೋ ಅವರಿಗೆ ಗೊತ್ತಾಗುತ್ತೆ. ಎಲ್ಲ ದೇವತೆ ಯೋಗಿನಿಯರ ಹೆಸರು ಖಡ್ಗಮಾಲಾ ಸ್ತೋತ್ರದಲ್ಲಿ ಇದೆ. ಇದು ಬರ್ತಕ್ಕಂಥದ್ದು ಮೊದಲನೇ ಆವರಣದಲ್ಲಿ ಬರ್ತಕ್ಕಂಥದ್ದು. ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಬರ್ತಕ್ಕಂಥ ವಿವರಣೆ. ಇದರಲ್ಲಿ 3 ರೇಖೆಗಳಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳಿದ್ದೆ. ಇದರಿಂದ ಇದು ಕಾರಣಾಂತರಗಳಿಂದ 41ನೇ ಎಪಿಸೋಡ್ನಲ್ಲಿ ಅಥವಾ ಸಂಕಲನದ ಸಂಚಿಕೆಯಲ್ಲಿ ಅದು ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ ತಾಂತ್ರಿಕ ದೋಷಗಳಿಂದ. ಅದನ್ನು ಈಗ 41 ಅಂತ ಹೇಳಿ ಮಾಡಿ 42ನೇ ಇದು ದ್ವಿತೀಯ ಆವರಣದಲ್ಲಿ ಬರುತ್ತೆ. ದ್ವಿತೀಯ ಆವರಣ ಈಗಾಗಲೇ ಪ್ರಕಟಗೊಂಡಿದೆ 42ನೇ ಎಪಿಸೋಡು ಅಂತ. ಅದು 43ನೇ ಎಪಿಸೋಡ್ ಆಗುತ್ತೆ. ಮಾನ್ಯ ವೀಕ್ಷಕರು ಉಪಾಸಕರು ಇದನ್ನು ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಬೇಕಾಗಿ ವಿನಂತಿಸ್ತೇನೆ.